ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ಬಂದು ಬ್ಲೌಸಸ್ ಹಾಕಿದಾಗ ಇವಾಗ ಆಲ್ರೆಡಿ ನಿಮಗೆ ತಮ್ಮಿನಲ್ಲಿ ಗೊತ್ತಾಗಿದೆ ಅನ್ಕೊಂತಿದ್ದೀನಿ. ಅದು ಕಸ್ಟಮರ್ ಬ್ಲೌಸ್. ಇದೇ ಬ್ಲೌಸ್ ವೇರ್ ಮಾಡಿದ್ರು. ಈ ಬ್ಲೌಸು ವೇರ್ ಮಾಡಿದ್ರು. ಫಿಟ್ಟಿಂಗ್ ವೈಸ್ ಅಂತೂ ನಿಜ ಹೇಳ್ತೀನಿ ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿದೆ. ಅವ್ರಿಗೆ ಈ ತರ ಫಿಟ್ಟಿಂಗ್ ಅಂತೂ ಯಾರು ಕೊಟ್ಟಿರ್ಲಿಲ್ಲ ಅಂತಂದ್ರು. ಫ್ರಂಟಲ್ಲಿ ಕೈ ಎತ್ತಿದ್ರೆ ಎತ್ಕೊಳ್ಳುತ್ತೆ, ಆ ತರ ಆಗುತ್ತೆ, ಈ ತರ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇದ್ರಲ್ಲಿ ಬಂದು ಏನ್ ಪ್ರಾಬ್ಲಮ್ ಆಗಿದೆ ಗೊತ್ತಾ? ನಾನು ಹೇಳ್ಬಿಡ್ತೀನಿ ಏನಾಗಿದೆ, ಏನಕ್ಕಾಗಿ ಅವ್ರಿಗೆ ಅಲ್ಲಿ ಆ ಸೈಡಲ್ಲಿ ಗ್ಯಾಪ್ ಬಂತು ಅಂತ ನಾನು ಹೇಳ್ತೀನಿ. ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಂದು ನಾನು ಹೂಕ್ ಹಾಕೋದಕ್ಕೆ ಬಂದು ನಾನು ಒಬ್ರ ಹತ್ರ ಕೊಟ್ಬಿಟ್ಟಿದೆ. ಓಕೆನಾ, ನನಗೆ ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಹೂಕ್ ಮಾಡ್ಕೊಡಿ, ಹೂಕು ಕಜ ಎಲ್ಲ ಮಾಡ್ಕೊಡಿ ಅಂತ ಹೇಳಿದೆ. ಏನಾಗಿದೆ ಗೊತ್ತಾ, ಈ ಒಂದು ಡಿಸ್ಟೆನ್ಸ್ ಅನ್ನೋದಿದೆ ನೋಡಿ ಗೈಸ್, ಇದು ಡಿಸ್ಟೆನ್ಸ್ ಇದೆಯಲ್ವಾ, ಅವರು ಆಕ್ಚುಲಿ ಲೆಂತ್ ಇದೆ. ಇವಾಗ ಕ್ರಾಸ್ ಬೆಲ್ಟ್ ಬಂದು ಇಷ್ಟೊಂದೆಲ್ಲ ಲೆಂತ್ ಕೊಟ್ಟು ತಗೊಂಡು ನಾವು ಇಲ್ಲಿ ಹೂಕ್ ನೋಡಿ ಇಷ್ಟಿಷ್ಟೆಲ್ಲ ಗ್ಯಾಪ್ ಕೊಟ್ರೆ ನಿಜ ಗ್ಯಾಪ್ ಬರುತ್ತಲ್ವಾ? ನಾವು ಮೇನ್ ಇಂಪಾರ್ಟೆಂಟ್ ಮಾಡ್ಬೇಕಾಗಿರೋದು ಬ್ಲೌಸ್ ಅಲ್ಲಿ ಅದನ್ನೇ. ಯಾವತ್ತೂ ಅಷ್ಟೇ ನೀವು ಹೂಕ್ ಹಾಕ್ತಿರಲ್ವಾ, ನೀವು ಇಷ್ಟೆಲ್ಲ ಲೆಂತ್ ಇದ್ದಾಗ ನೀವು ನೋಡಿ ಹೂಕ್ ಅಟ್ಲೀಸ್ಟ್ ಒಂದು 6 ಹೂಕ್ ಆದ್ರೂ ಹಾಕಬೇಕು ನೀವು ಅವ್ರಿಗೆ. 6 ಇಲ್ಲ, ಕೆಲವ್ರಿಗೆ ಇನ್ನೂ ಲೆಂತ್ ಇರುತ್ತೆ, 7 ಕೂಡ ಹಾಕಿದ್ರು ಕೂಡ ಪರವಾಗಿಲ್ಲ. ಎಲ್ಲ ಮೈಂಡಲ್ಲಿ ಫಿಕ್ಸಿಂಗು. ಅಯ್ಯೋ ಇದು ಬ್ಲೌಸ್ಗೆ ಅಂದರೆ 5 ಮಾತ್ರನೇ ಹಾಕ್ಬೇಕಂತ ನಿಜ ಇಲ್ಲ, 6 ಹಾಕಿ. ಇನ್ನೊಂದು ಏನು ಗೊತ್ತಾ, ಅವ್ರು ನೋಡಿ ಈ ಎಡ್ಜಿಗೆ ಹಾಕ್ಬೇಕಲ್ವಾ, ನಾನು ಹೇಳೋದೇನು ಗೊತ್ತಾ, ಈ ಎಡ್ಜಿಗೆ ಬಂದು ಈ ಐ ಅನ್ನೋದನ್ನ ಇಲ್ಲಿ ಹಾಕಬೇಕು. ಅವ್ರು ಎಲ್ಲಿ ಹಾಕಿದ್ದಾರೆ ನೋಡಿ, ಇಲ್ಲಿ ಈ ಮಧ್ಯದಲ್ಲಿ. ಇಲ್ಲಿ ಹಾಕ್ಲೇಬಾರ್ದು, ಇಲ್ಲಿ ಹಾಕ್ಬೇಕು. ಇಲ್ಲಿ ಹಾಕಿದಾಗ ನಮ್ಗೆ ನೀಟಾಗಿ ಕವರ್ ಆಗುತ್ತೆ ಫ್ರಂಟಲ್ಲಿ. ಇವಾಗ ಇವ್ರು ಹಾಕಿರೋದು ನೋಡಿ ಎಲ್ಲ ಇಲ್ಲಿ ಮಧ್ಯದಲ್ಲಿ ಹಾಕಿದ್ದಾರೆ. ಇವಾಗ ನಾನು ಇದನ್ನ ಮತ್ತೆ ಬಿಟ್ಟು ಮಾಡ್ಬೇಕು, ಒಂದೆರಡು ಡಬಲ್ ಕೆಲಸ ಆಯ್ತು ನನಗೆ. ಇವಾಗ ಇದು ನೋಡಿ, ಇವಾಗ ಇದನ್ನು ಕೂಡ ನಾನು ರಿಮೂವ್ ಮಾಡ್ಬೇಕು. ನಾನು ಇವಾಗ ಇಷ್ಟಿಷ್ಟೆಲ್ಲ ಗ್ಯಾಪ್ ಕೊಡಬಾರ್ದು. ಯಾವತ್ತೂ ಅಷ್ಟೇ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಇದು ನೋಡಿ ನಾನೊಂದು ಬ್ಲೌಸ್ ನಾನೇ ಮಾಡಿರೋಂಥದ್ದು ನೋಡಿ, ಎಷ್ಟು ಹಾಕಿದೀನಿ ನೋಡಿ. ಇವಾಗ ನಾನು ಕೊಟ್ಟಿರೋ ಗ್ಯಾಪ್ ನೋಡಿ, ನಾನು ಕೊಟ್ಟೋದು ಇಷ್ಟೇ 1.5 ಆ ಥರ. ಇಲ್ಲಿ ಎಷ್ಟಾಗಿದೆ ನಾನು ಆಲ್ರೆಡಿ ಹೇಳಿದ್ದೀನಿ ಅವ್ರಿಗೆ, 2 ಇಂಚ್ ಮೇಲೆ ಇದೆ ಗ್ಯಾಪು. ಇಷ್ಟೆಲ್ಲ ಗ್ಯಾಪ್ ಕೊಟ್ಟಾಗ ಏನಾಗುತ್ತೆ, ಆಟೋಮೆಟಿಕಲಿ ಮಧ್ಯದಲ್ಲಿ ನಿಮಗೆ ಗ್ಯಾಪ್ ಬರುತ್ತೆ. ಕಸ್ಟಮರ್ಗೆ ಒಂಥರ ಡಿಸಪಾಯಿಂಟ್ ಆಗುತ್ತೆ. ಈ ಥರ ಮಧ್ಯದಲ್ಲಿ ಎಲ್ಲ ಫಿಟ್ಟಿಂಗ್ ಇದನ್ನು ಫ್ರಂಟಲ್ಲಿ ಹೂಕ್ ಹಾಕಿದಾಗ ಇಲ್ಲ ಒಂದು ಸಿಂಗಲ್ ಪಿನ್ ಮಾಡಿದಾಗೆಲ್ಲನೂ ಮಿಸ್ಟೇಕ್ ಆಗುತ್ತಲ್ವಾ. ನೋಡಿ, ಹಾರ ಹಾಕ್ಬಿಟ್ರೆ ನಿಮಗೆ ನಿಜ ಹೇಳ್ತೀನಿ ನೀಟ್ ಫಿನಿಶಿಂಗ್ ಬರುತ್ತೆ. ನಾನು ಕೂಡ ಹಾಕಿದ್ದೀನಿ ನೋಡಿ, ಎಲ್ಲಿ ಹಾಕಿದ್ದೀನಿ ನೋಡಿ, ನಾನು ಮಾಡಿರೋಂತಹ ಒಂದು ಕಾಜ ಅಂದ್ರೆ ಎಲ್ಲಿ ಹಾಕಿದ್ದೀನಿ ನೋಡಿ, ಈ ತರ ಎಂಡ್ಗೆ ಹಾಕಿದ್ದೀನಿ. ಅವ್ರು ಹಾಕಿದ್ದಾರೆ ನೋಡಿ ಇಲ್ಲಿ ಅಂತ ನೋಡಿ. ಇಲ್ಲಿ ಹಾಕ್ಬೇಕಾಗಿತ್ತು ಆಕ್ಚುಲಿ. ಇಲ್ಲಿ ಹಾಕೋದನ್ನ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಹಾಕಿದ್ರೆ ಏನಾಗುತ್ತೆ, ಅದೊಂದು ಸ್ವಲ್ಪ ಗ್ಯಾಪ್ ತಗೊಳುತ್ತೆ. ಅದಕ್ಕೆ ನಾನು ತುಂಬಾ ಜನ ಕೈಲಿ ಕೊಡಕ್ ಹೋಗಲ್ಲ, ಯಾಕಂದ್ರೆ ಫಿನಿಶಿಂಗ್ ಕೊಟ್ಟಿಲ್ಲ ಅಂತಂದ್ರೆ ಡಿಸಪಾಯಿಂಟ್ ಮಾಡ್ಕೋತಾರೆ ಕಸ್ಟಮರು ಅಂತ. ನೋಡಿ, ಇಷ್ಟಿಷ್ಟೆಲ್ಲ ಗ್ಯಾಪ್ ಇದೆ. ನಾನು ಹೇಳ್ಬಿಟ್ಟೆ ಕೊಟ್ಟಿದ್ದೀನಿ ನಾನು ಅವ್ರಿಗೆ, ಇಷ್ಟು ಗ್ಯಾಪ್ ಇದೆ ನೋಡಿಪ್ಪ. ಇಷ್ಟು ಗ್ಯಾಪ್ ಇದ್ರೆ ಆಲ್ಮೋಸ್ಟ್ ಅವ್ರಿಗೆ ಗ್ಯಾಪ್ ಬಂದಿದ್ದಿಲ್ಲಿ. ಈ ಗ್ಯಾಪ್ನ ನೀವು ಅವಾಯ್ಡ್ ಮಾಡ್ಬೇಕಂತಂದ್ರೆ ಹಾರ್ ಹುಕ್ ಹಾಕಿ. ಹಾರ್ ಹುಕ್ನ ನೀವು ಹೆಂಗ್ ಹಾಕ್ಬೇಕು ಅಂತ ನಾನು ಹೇಳ್ತೀನಿ. ಇವಾಗ ಈ ಒಂದು ಲೆಂತ್ ನೋಡ್ಕೊಳ್ಳಿ. ಫಸ್ಟ್ ನಿಮ್ದು ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ. ಈ ಒಂದು ಲೆಂತ್ ನೋಡ್ಕೊಳ್ಳಿ ಎಷ್ಟು ಬರುತ್ತೆ. 8.5 ಇದೆ. 8.5 ಇವಾಗ ಹಾರ್ ಹುಕ್ ಅಲ್ವಾ ಹಾಕೋದು. 8.5ನ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಎಷ್ಟು ಬರ್ಬೋದು, ಅಷ್ಟಿಗೆ ನಿಮಗೆ ಒಂದೊಂದು ಹೂಕ್ ಹಾಕೊಂಡು ಹೋದ್ರೆ ಕರೆಕ್ಟಾಗಿ ನಿಮಗೆ ಸಿಗುತ್ತೆ. 8 ಇಂಚ್ ಅಲ್ವಾ. ನೋಡಿ, ನಾನು ಕ್ಯಾಲ್ಕುಲೇಟರ್ ಮಾಡಿ ತೋರಿಸ್ತೀನಿ 8 ಇಂಚಿಗೆ ಅಂತಂದ್ರೆ. ಆ ಒಂದು ಲೆಂತ್ ಇವಾಗ ನಮ್ಮ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇದೆಯಲ್ಲ, ಅದೆಷ್ಟಿದೆ ಅಷ್ಟು ನೋಡ್ಕೊಳ್ಳಿ. 8 ಇಂಚು ಡಿವೈಡೆಡ್ ಬೈ 6 ಅಂತಂದಾಗ 1.3 ಇಂಚಿಗೆ ನೀವು ಒಂದು ಹುಕ್ಕನ್ನು ಹಾಕಬೇಕಾಗುತ್ತೆ. 1.3 ಅಂತ ಬಂದಿದೆ ನೋಡಿ, ಗೊತ್ತಾಗ್ತಾ ಇದೆಯಾ? ಇದೇ ಮೆಥಡ್ ಅಷ್ಟೇ. ನೀವು ಎಷ್ಟು ಹುಕ್ ಹಾಕ್ತಿರೋ ಅದನ್ನು ನೀವು ಡಿವೈಡ್ ಮಾಡ್ಕೊಂಬಿಡಿ. ಡಿವೈಡ್ ಮಾಡ್ಕೊಂಡಾಗ ನಿಮ್ಗೆ ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟೆಲ್ಲ ಗ್ಯಾಪ್ ಕೊಡಬೇಡಿ. ಗ್ಯಾಪ್ ಕೊಟ್ಟರೆ ನಿಜ ಫ್ರಂಟಲ್ಲಿ ಗ್ಯಾಪ್ ಬಂದ್ಬಿಡುತ್ತೆ. ಗ್ಯಾಪ್ ಬಂತಂತಂದರೆ ಕಸ್ಟಮರು ಡಿಸಪಾಯಿಂಟ್ ಆಗ್ತಾರೆ. ನಾವು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ರು ಹಾಳಾಗ್ಬಿಡುತ್ತೆ ಅಂತ. ಇವಾಗ ನೋಡಿ ಹೆಂಗಂತಂದರೆ 1.3ಗೆ ಇಲ್ಲಿಂದ ತಗೊಳ್ಳಿ. 1.3 ಎಲ್ಲಿ ಬರುತ್ತೆ ನಮಗೆ 6 ಇಂಚ್ ಅಂತಂದರೆ ನೋಡಿ, ಇಲ್ಲಿಗೆ ಬರಬೇಕಾಗಿರೋವಂಥದ್ದು. ಇಲ್ಲಿಗೆ ಬರಬೇಕು. ಇಲ್ಲೊಂದು ಮತ್ತು ಇಲ್ಲೊಂದು, ಹಾಗೆ ಇಲ್ಲೊಂದು ನೋಡ್ಕೊಳ್ಳಿ. ಮತ್ತು 1.3 ಇಲ್ಲ 1.4ಗೆ
ಗೊತ್ತಾಗ್ತಾ ಇದೆಯಾ ನಿಮಗೆ? ಈ ಒಂದು ಡಿಸ್ಟೆನ್ಸ್ ಅನ್ನೋದು ಮೇಂಟೈನ್ ಮಾಡಿ ಕರೆಕ್ಟಾಗಿ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ನಿಮಗೆ ಗ್ಯಾಪ್ ಅನ್ನೋದು ಬರಲ್ಲ. 1.3 ಮತ್ತೆ ಹಾಗೆ ಈ ಥರ ಮಾಡ್ಕೊಳ್ಳಿ. ಗೊತ್ತಾಗ್ತಾ ಇದೆಯಾ? 1.3 ಅದು ನೋಡ್ಕೊಂಡು ಬೇಕಾದ್ರೆ ನೀವು ಸ್ವಲ್ಪ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು. ಒಂಚೂರು ಮೇಲೆ ನೋಡಿ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. 1.5 ಇಂಚ್ ಒಳಗಡೆ ಇರಲಿ. ಈ ಒಂದು ಗ್ಯಾಪ್ ಬಂದು 1.5 ಇಂಚು. ಬಟ್ ಇವ್ರು ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? ಆಲ್ಮೋಸ್ಟ್ 3 ಇಂಚ್, ಒಂದಕ್ಕೆ 2 ಇಂಚ್ ಇಷ್ಟಾಗಿದೆ. ಇದು 1.5 ಇಂಚ್ ಇದ್ರೆ ಸಾಕು. ಐ ಹೋಪ್ ನನ್ನ ಈ ವಿಡಿಯೋ, ಈ ಮಧ್ಯದಲ್ಲಿ ಗ್ಯಾಪ್ ಬರೋವಂಥದ್ದೆಲ್ಲ ಹೆಂಗೆ ಸರಿ ಮಾಡಬೇಕಂತ ನಿಮ್ಗೆ ಗೊತ್ತಾಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ಥರ ಯೂಸ್ಫುಲ್ ಟಿಪ್ಸ್ಗಾಗಿ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.